ಎಲ್ಲ ಪ್ರೇಕ್ಷಕರಿಗೆ ಅಶೋಕ್ ಶರ್ಮಾ ಗುರೂಜಿ ಮಾಡುವಂತಹ ನಮಸ್ಕಾರಗಳು. ಈಗ ಆಗಸ್ಟ್ ತಿಂಗಳ ಒಂದು ಮಾಸ ಭವಿಷ್ಯ ಹೇಗಿದೆ ಅನ್ನೋದರ ಕಡೆಗೆ ಎಲ್ಲ ರಾಶಿಗಳ ಬಗ್ಗೆ ಗಮನ ಹರಿಸೋಣ. ಓಂ ಅರುಣಾಕಿರಣ ಜ್ವಾಲಯರಿಂತ ಸಾವಕಾಶಿ ವಿತಪ್ತಿ ಜಪಪಡಿಕ ಪುಸ್ತಕ ವೈದ್ಯಸ್ತಾಯ ತರವರ್ಕರಾಧ್ಯ ಪಲ್ಲಕಲ್ಲಾರ ಸಂಸ್ಥಾನ ವ್ಯವಸ್ಥೋ ರವಿಬಾಲ್ ನಿತ್ಯ ಕಲ್ಯಾಣಶೀಲ ಬಾಲಾತ್ ತ್ರಿಪುರ ಸುಂದರ್ಯೇ ನಮಃ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹಂ ವಿವರ್ಜಿತಂ ಸ್ಮರಾಮಿ ಮನಸಾಂತ್ಯಂ ಶ್ರೀ ವೆಂಕಟಾಚಲ ದೇಶಿಕಂ. ನೋಡಿ, ಒಂದು ವಿಷಯ ಗಮನದಲ್ಲಿರಬೇಕು. ಇದು ಸಾಧಾರಣವಾಗಿ ನಿಮಗೆ ಏನಾದರೂ ವೈಯಕ್ತಿಕವಾಗಿ ನಿಮ್ಮ ಜಾತಕದಲ್ಲಿ ಹೇಗಿದೆ ಅಂತ ಫಲ ಗೊತ್ತಾಗಬೇಕಾದ್ರೆ ತುಂಬಾ ಅಥೆಂಟಿಕ್ ಆಗಬೇಕು ಅಂತ ಅಂದ್ರೆ ನಿಮ್ಮ ವೈಯಕ್ತಿಕ ಜಾತಕಗಳನ್ನ ಪರಿಶೀಲನೆ ಮಾಡತಕ್ಕಂಥದ್ದು. ಆಯ್ತಾ? ನಂಬರಿಗೆ ಕರೆ ಮಾಡಿ ನೀವು ನಮ್ಮನ್ನ ಭೇಟಿ ಮಾಡಿದ್ರೆ ವೈಯಕ್ತಿಕ ಜಾತಕ ಪರಿಶೀಲನೆ ಆಗ್ತದೆ. ಅವಾಗ ಏನು ಫಲ ನಡೀತದೆ ಅದನ್ನ ಹೇಳುವಂತದ್ದಾಗಿರ್ತದೆ. ಮೀನರಾಶಿ 2026 ಆಗಸ್ಟ್ ಮಾಸ ಭವಿಷ್ಯ. ವಿಶೇಷವಾಗಿ ಮೀನರಾಶಿಗೆ ಜನ್ಮಸ್ಥಾನದ ಶನಿ ಅಂದ್ರೆ ಶನಿ ಮೀನರಾಶಿಯಲ್ಲಿಯೇ ಸ್ಥಿತರಾಗಿದ್ದಾರೆ. ಗುರು ಕರ್ಕಾಟಕ ರಾಶಿಯಲ್ಲಿ ಅಂದ್ರೆ 5ನೇ ಮನೆ. ಈಗ ಗುರುಬಲ ಬಂದಿದೆ. ಸ್ವಲ್ಪ ಉಸಿರಾಡುವಂತಹ ಪರಿಸ್ಥಿತಿ. ಯಾಕೆಂದ್ರೆ 7.5 ಇದ್ದು ಗುರುಬಲವೂ ಇಲ್ಲದೆ ಹೋಗ್ಬಿಟ್ರೆ ಹೇಗಿರುತ್ತೆ ಪರಿಸ್ಥಿತಿ? ವ್ಯವಹಾರ ಆಗೋದಿಲ್ಲ. ಮನೆಯಲ್ಲಿದ್ರೆ ಆಗಲ್ಲ, ಹೊರಗಡೆ ಹೋದ್ರೆ ಆಗಲ್ಲ. ಕೇಳಿದ್ರೆ ಯಾರು ₹1 ದುಡ್ಡು ಕೊಡ್ತಾ ಇಲ್ಲ. ಸರ್ ಏನ್ ಮಾಡ್ಲಿ ಗುರುಗಳೇ, ಕೇಳಿದವರೆಲ್ಲ ಇಲ್ಲ ಅಂತಾರೆ ಅಂತಿದ್ರಿ. ಈಗ ಜೂನ್ 2ನೇ ತಾರೀಕಿಂದ ಗುರುಬಲ ಬಂದಿದೆ. ಗಾಬರಿ ಆಗೋದು ಬೇಡ. ನಿಮ್ಮ ಎಲ್ಲ ವ್ಯವಹಾರಗಳು ನಡೆಯುತ್ತೆ, ಹಣಕಾಸು ಹುಟ್ಟುತ್ತೆ. ನೀವು ಮಾಡೋ ವ್ಯವಹಾರದಲ್ಲಿ ಲಾಭವೂ ಆಗ್ತದೆ. ಪಂಚಮ ಗುರು ಅದು ಎಲ್ಲಿ? ಕರ್ಕಾಟಕ ರಾಶಿಯಲ್ಲಿ ಪರಮೋಚ್ಚ ಸ್ಥಾನ. ಅದ್ಭುತವಾಗಿರ್ತದೆ, ಗಾಬರಿ ಆಗ್ಬಿಡಿ. ಆದರೆ ಜನ್ಮ ಶನಿ ಇರುವುದರಿಂದ ನಿರಂತರವಾಗಿ ಆಂಜನೇಯ ಸ್ವಾಮಿ ಆರಾಧನೆಯನ್ನು ಮಾಡಿಕೊಳ್ಳಿ. ಈಶ್ವರನ ದೇವಸ್ಥಾನದಲ್ಲಿ ರುದ್ರಾಭಿಷೇಕವನ್ನ ಮಾಡಿಸಿಕೊಳ್ಳಿ. ಶಕ್ತಿ ಇರ್ತಕ್ಕಂಥವರು ಒಂದು ಶನಿ ಶಾಂತಿಯನ್ನ ಮಾಡಿಕೊಳ್ಳಿ. ಯಾಕೆಂದ್ರೆ ಇನ್ನು 1 ವರ್ಷ 10 ತಿಂಗಳ ಕಾಲ ಶನಿ ಮಹಾತ್ಮರು ಅದೇ ರಾಶಿಯಲ್ಲಿಯೇ ಇರ್ತಾರೆ. ಹೀಗಿದ್ದಾಗ ಏನಾಗುತ್ತೆ? ಬದಲಾವಣೆ ಅಷ್ಟೇ, ಬೇರೆ ಏನು ಇಲ್ಲ. ಬದಲಾವಣೆ. ಏನು ಬದಲಾವಣೆ? ವೃತ್ತಿ ಬದಲಾಗುತ್ತೆ. ಯಾವುದೋ ಕೆಲಸದಲ್ಲಿ ಇರ್ತೀರಾ, ಎಲ್ಲೋ ಹೋಗ್ಬೇಕು, ಸಂಬಂಧವಿಲ್ಲದೆ ಇರೋ ಕೆಲಸ. ಅಲ್ಲಿ 50,000 ಬರ್ತಾ ಇದೆ, ಇಲ್ಲಿ 35,000 ಕೊಡ್ತೀವಿ ಅಂತಾರೆ. ನೀವು ಹಣದ ಮೇಲೆ ನಿಲ್ಲುವ ಆಗಿಲ್ಲ. ಯಾಕಂದ್ರೆ ಜನ್ಮಶನಿ ಪರೀಕ್ಷೆ ಅದು. ಪರೀಕ್ಷೆಯಲ್ಲಿ ನಾವು ಗೆಲ್ಲಬೇಕು. ಅವ್ರನ್ನ ಮೀಟಿ ನಿಲ್ತೀನಿ ಅಂತ ಹೇಳಿ ಆಗಲ್ಲ. ಯಾರು ಹೋದ್ರೂ ಆಗೋದಿಲ್ಲ. ಆಯ್ತಾ? ಹಾಗಾಗಿ ವಿಶೇಷವಾಗಿ ಮೀನರಾಶಿಯವರು ಗುರು ಅಧಿಪತಿಯಾಗಿರುವುದರಿಂದ, ಮೀನರಾಶಿಗೆ ಅಧಿಪತಿಯೂ ಗುರುಗಳೇ ಆಗಿರುವುದರಿಂದ ಗುರು ಆರಾಧನೆ ಮಾಡಿಕೊಳ್ಳಿ. ನಾನು ಅವಾಗಲೇ ಹೇಳಿದೆ, ನಿಮಗೆ ನಿಮ್ಮ ಮಠಕ್ಕೆ ಸೇರಿದಂತ ಗುರುಗಳಿದ್ದರೆ, ಈಗ ಸಾಕಷ್ಟು ಅವಧೂತರುಗಳು, ಏನೋ ಗುರುಸ್ಥಾನದಲ್ಲಿರ್ತಕ್ಕಂಥವರು, ಶೃಂಗೇರಿ ಮಠದ ಗುರುಗಳು, ಸಿದ್ಧಗಂಗಾ ಗುರುಗಳು, ಹೀಗೆ ಪೇಜಾವರ ಮಠದ ಗುರುಗಳು, ಹೀಗೆ ಎಲ್ಲ ಉಡುಪಿಯ ಗುರುಗಳು, ಎಲ್ಲ ತುಂಬಾ ಜನ ಗುರುಗಳಿದ್ದಾರೆ. ನಿಮ್ಮಲ್ಲಿ ಎಲ್ಲಿ ಅವಶ್ಯಕತೆ, ಎಲ್ಲಿ ನಿಮಗೆ ಅವಕಾಶ ಆಗ್ತದೆ ಅಂತ ಸಮಯದಲ್ಲಿ ಗುರುವಿನ ಆರಾಧನೆಯನ್ನು ಮಾಡಿಕೊಳ್ಳಿ. ಆಯ್ತಾ? ಶನಿವಾರ ಎಲ್ಲಾದ್ರೂ ಭಿಕ್ಷುಕರಿಗೆ 1-2 ಊಟ ಕೊಡಿಸ್ರಿ. ಏನೇನೋ ಮಾಡ್ತೀವಿ ನಾವು, ಹಣವನ್ನ ಕಳಿತೀವಿ, ಖರ್ಚು ಮಾಡ್ತೇವೆ. ಒಂದ್ಸಾರಿ ಪಿಕ್ಚರ್ ಹೋದ್ರೆ, ಒಬ್ರು ಪಿಕ್ಚರ್ ನೋಡಿದ್ರೆ 500-1000 ಹೊರಟೋಗ್ಬಿಡುತ್ತೆ ಇವತ್ತಿನ ಸ್ಥಿತಿ. ಹಾಗಾಗಿ ಎಲ್ಲಿ ಕಲಿ ಶನಿ ಮಹಾತ್ಮರಿಗೆ ಶಾಂತಿ ಆಗ್ಬೇಕು ಅಂತ ಹೇಳಿದ್ರೆ ಜನ್ಮ ಶನಿ ಪರೀಕ್ಷೆಗಳಾಗ್ತದೆ ತುಂಬಾ. ಆಯ್ತಾ? ಆರೋಗ್ಯ ವ್ಯತ್ಯಾಸ ಆಗ್ತದೆ. ವಿನಾಕಾರಣ ಮನೆಯಲ್ಲಿ ಮೋಟರ್ ಕೆಟ್ಟೋಗುತ್ತೆ, ಕಾರ್ ರಿಪೇರಿಗೆ ಬರುತ್ತೆ, ಇದಕ್ಕಿದಂಗೆ ಫ್ರಿಡ್ಜ್ ಸುಟ್ಟೋಗುತ್ತೆ. ಏನೋ ಒಂದು ಕಾರಣ ಖರ್ಚನ್ನ ಮಾಡಿಸ್ತಾರೆ ಶನಿ ಮಹಾತ್ಮರು. ಪರೀಕ್ಷೆ ಆಗ್ಬೇಕು, ಹೊಂದ್ಕೋತೀರಾ ಇಲ್ವಾ ಅಂತ ಬೈಕೋತೀರಾ ಅಂತ ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೀನಿ. ಒಂದು ವಿಷಯ ಗಮನ ಇರಲಿ ಪ್ರೇಕ್ಷಕರೇ, ಶನಿ ಮಹಾತ್ಮನಷ್ಟು ಒಳ್ಳೆಯ ಗ್ರಹ ಸಿಗಲಿಕ್ಕಿಲ್ಲ, ಹುಡುಕಿದ್ರು ಸಿಗೋದಿಲ್ಲ. ಯಾಕಂದ್ರೆ ಎಲ್ಲರೂ ನಾವು ಹಣವನ್ನ ತೆಗೆದುಕೊಂಡೇ ಕೆಲಸ ಮಾಡ್ತೇವೆ. ಅರ್ಥ ಮಾಡ್ಕೊಳ್ಳಿ. ಅವರವರ ವೃತ್ತಿಗೆ ಇಷ್ಟೇ ಹಣ ಅಂತ ಹೇಳಿ ನಿಗದಿ ಮಾಡಿ ಹಣ ತಗೊಂಡು ಕೆಲಸ ಮಾಡ್ತೀವಿ. ಶನಿ ಮಹಾತ್ಮರು ಯಾರತ್ರನೂ ಹಣವನ್ನ ಕೇಳುವುದಿಲ್ಲ. ಇದೊಂದು ನೆನಪಿರಲಿ ನಿಮಗೆ. ಶನಿ ಮಹಾತ್ಮರ ಧರ್ಮಲೋಕದ ಅಧಿಪತಿ. 7.5 ವರ್ಷ ಶನಿಕಾಟ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ 145 ಕೋಟಿ ಜನಸಂಖ್ಯೆ ಇದೆ. ಅಷ್ಟು ಜನಗಳ ಮೇಲೆ ಯಾವುದೇ ಜಾತಿ ಕುಲ ಲೆಕ್ಕಾಚಾರಗಳಿಲ್ಲದೆ ಪ್ರತಿಯೊಬ್ಬರ ಜಾತಕದಲ್ಲಿ ಪ್ರವೇಶವಾಗ್ತಾರೆ. ಅವರು ಪ್ರವೇಶವಾದಾಗ ನಿಜವಾಗಲೂ ಹೇಳ್ತೀನಿ, ಶನಿ ಮಹಾತ್ಮ ಪಕ್ವ ಮಾಡ್ತಾರೆ. ಸೀಸನ್ ಹೆಂಗೆ ಮರವನ್ನ ನೀರಲ್ಲಿ ಹಾಕ್ಬಿಟ್ಟು ಹುಳ ಬರದಂಗೆ ನೋಡ್ತಾರೆ, ಭದ್ರ ಮಾಡಲ್ವಾ? ಹಾಗೆ ಪ್ರತಿಯೊಬ್ಬರನ್ನು ಅವನಿಗೆ ಅನ್ನದ ಬೆಲೆ, ಮಾನದ ಬೆಲೆ, ಪ್ರಾಣದ ಬೆಲೆ,
ಒಂದು ಅಣ್ಣ ತಮ್ಮನ ಬೆಲೆ, ತಂದೆ ತಾಯಿಯ ಬೆಲೆ, ಜಾಗದ ಬೆಲೆ, ಒಂದು ಮನೆಯಂದ್ರಿಗೆ ಏನು ಎಲ್ಲವನ್ನ ಹೇಳಿಕೊಟ್ಟು, ಈಗ ನೋಡಿ ಕರೋನಾವನ್ನೇ ತೆಗೆದುಕೊಳ್ಳಿ, ಉದಾಹರಣೆಗೆ ಜೋಬಿನಲ್ಲಿ 10 ಲಕ್ಷ ಇದ್ರೆ ಊಟ ಕೊಡ್ತಾ ಇದ್ರ ಸ್ವಾಮಿ ಯಾರಾದ್ರೂ? ಇಲ್ಲ, ಸಿಗ್ತಾ ಇರ್ಲಿಲ್ಲ. ಅಂತ ಪರಿಸ್ಥಿತಿ. ಯಾರು ಬೇಕು? ಅದಕ್ಕೆ ಹೇಳಿದ ಗುರುವಿನ ಅನುಗ್ರಹ ಇರಬೇಕು. ಶನಿ ಮಹಾತ್ಮ ಒಳ್ಳೆ ರೀತಿಯಲ್ಲಿ ಆಶೀರ್ವಾದವನ್ನು ಮಾಡ್ಬೇಕು. ಅವ್ರು ಮಾಡುವಂತ ಪರೀಕ್ಷೆಗೆ ನಾವು ತಲೆ ತಗ್ಗಿಸಿ ಭಗವಂತ ಅಂತ ನಿಂತ್ಕೊಂಡ್ರೆ ದಾರಿ ಕೊಡ್ತಾರೆ. ನೀವು ಏನಾದ್ರೂ ನಾನು ಅಂತ ತಲೆ ಎತ್ತು ಮೇರಿದ್ರೆ ಅವರು ಜುಮ್ ಅನ್ನೋದಿಲ್ಲ. ಇದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದ್ದಾವೆ. ಎಂತೆಂತ ಮಹನೀಯರು ನಮ್ಮ ದೇಶ ಬಿಟ್ಟು ಹೋಗಿದ್ದಾರೆ. 10 ವರ್ಷಗಳಾಯ್ತು, ವಾಪಸ್ ಬರಕ್ಕಾಗ್ಲಿಲ್ಲ ಇನ್ನು ಭಾರತ ದೇಶಕ್ಕೆ. ಹಾಗಾಗಿ ಶನಿ ಮಹಾತ್ಮನ ಮುಂದೆ ನಾವು ಯಾರು ದೊಡ್ಡವರಲ್ಲ. ತಗ್ಗಿ ಬಗ್ಗಿ ನಡೆಯೋದನ್ನ ಅಭ್ಯಾಸ ಮಾಡ್ಕೋಬೇಕು. ಇನ್ನು ವಿಶೇಷವಾಗಿ ನಾವು ಚಿತ್ರರಂಗದವರಿಗೆ ಹೇಳಬೇಕು ಅಂದ್ರೆ 7:30 ಇದ್ದಾಗ ಎಷ್ಟೋ ಜನ ನಿರ್ಮಾಪಕರು, ನಿರ್ದೇಶಕರುಗಳು, ನಟರು ಎಂತೆಂತ ಕಷ್ಟಕ್ಕೆ ಸಿಗಾಕೊಂಡಿರೋದನ್ನ ನಾನು ನೋಡಿದ್ದೇನೆ, ಕಣ್ಣಾರ ನೋಡಿದ್ದೇನೆ, ಮಾತಾಡಿದ್ದೀನಿ. ತುಂಬಾ ಲಾಸ್ ಅನುಭವಿಸಿದ್ದಾರೆ, ತೊಂದರೆಗಳನ್ನ ಅನುಭವಿಸಿದ್ದಾರೆ. ಆ ಕಷ್ಟಗಳು ಯಾರಿಗೂ ಬೇಡ, ಆಯ್ತಾ? ಲೆಕ್ಕಾಚಾರವಾಗಿ ತುಂಬಾ ಯೋಚನೆ ಮಾಡಿ ಈ ತರ ಪರಿಸ್ಥಿತಿ ಇದ್ದಲ್ಲಿ ಬಂಡವಾಳ ಹಾಕೋದಾಗ್ಲಿ, ನೀವು ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡುವಾಗ ನಿಮ್ಮ ಸ್ಥಿತಿ, ಆರೋಗ್ಯ, ಯಾವುದೇ ಡ್ಯೂಟ್ ಮಾಡುವಾಗ ಎಲ್ಲವನ್ನ ಯೋಚನೆ ಮಾಡಿ. ಯಾಕೆ ಅಂತ ಹೇಳಿದ್ರೆ ಶನಿ ಮಹಾತ್ಮರ ಸ್ಥಿತಿಯೇ ಅಂತದ್ದು. ಎಲ್ಲ ರೀತಿಯಿಂದ ನಿಮ್ಮನ್ನ ಪರೀಕ್ಷೆ ಮಾಡಿ ಮುಂದೆ ಕಳಿಸುವಂಥದ್ದು. ಎಲ್ಲಿಯೂ ನೀವು ಸೋಲೋದು ಬೇಡ, ನೀವು ಗೆಲ್ಲಬೇಕು. ನಿಮಗೆ ಎಲ್ಲ ರೀತಿಯಿಂದ ಅನುಕೂಲವಾಗಬೇಕು. ಧರ್ಮದ ರೀತಿಯಲ್ಲಿ ಯೋಚನೆ ಮಾಡಿ ಧರ್ಮದ ದಾರಿಯಲ್ಲಿ ನಡೆಯುವಂಥದ್ದು ನಮ್ಮ ಕೆಲಸ ಆಗ್ಬೇಕು ಅಂತ ಹೇಳಿ ಹೇಳ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಗುರು 5ನೇ ಮನೆಯಲ್ಲಿದ್ದಾರೆ, ಕರ್ಕಾಟಕ ರಾಶಿ. ನಿಮ್ಮ ಕೆಲಸಗಳನ್ನು ಸುಸೂತ್ರವಾಗ್ಲಿ. ಆದರೆ ನೀವು ವಾಹನ ಚಲನೆ ಮಾಡುವಾಗವಾಗ್ಲಿ ಅಥವಾ ಮೇಲಿಂದ ಹತ್ತಿ ಇಳಿಯುವಾಗ ಮಾಡುವಾಗ ಆಗ್ಲಿ ಜಾಗೃತೆಯಿಂದ ಇರಿ. ಯಾಕಂದ್ರೆ ಜನ್ಮಸ್ಥಾನದ ಒಂದು ಶನಿ ಏನಾದ್ರೂ ಒಂದು ಕೈಗೆ ಬಾಡಿಯಲ್ಲಿ ಪಾರ್ಟ್ಸ್ ಗಳನ್ನ ಮುರಿದು ಹೋಗುವ ಹಾಗೆ ಮಾಡ್ತಾನೆ, ಆಯ್ತಾ? ಹೊಟ್ಟೆಗೆ ಸಂಬಂಧಪಟ್ಟಂತ ಸಮಸ್ಯೆ ಆಗ್ತದೆ. ಜೋಪಾನ. ಆರೋಗ್ಯದಲ್ಲಿ ಜಾಗರೂಕರಾಗಿರಿ, ಅನುಕೂಲ ಆಗ್ಲಿ. ಇನ್ನು ರಾಜಕೀಯ ರಂಗದವರು ಗೊತ್ತೇ ಇದೆ ನಿಮಗೆ, ನಾವೇನ್ ಹೇಳಬೇಕಾಗಿಲ್ಲ. ನೀವೇ ನಮಗಿಂತ ಜಾಸ್ತಿ ಪರಿಶೀಲನೆಗಳನ್ನು ಮಾಡ್ತೀರಾ, ಆಯ್ತಾ? ಆದರೂ ಕೂಡ ಒಂದು ಕಿವಿ ಮಾತು ಏನು ಅಂತ ಹೇಳಿದ್ರೆ, ಜನ್ಮ ಶನಿ ಪರೀಕ್ಷೆಗಳಾಗ್ತದೆ. ಎಷ್ಟೋ ದಿನಗಳ ವಿಷಯ ಎಲ್ಲೋ ಮಾತನಾಡಿದ್ದು ಎಲ್ಲೋ ಹೊರಗಡೆ ಬರ್ತದೆ, ಏನೋ ಆಗ್ತದೆ, ತೊಂದರೆಗಳಾಗ್ತದೆ. ನಿಮ್ಮನ್ನ ಬೆಟ್ಟು ಮಾಡ್ತಾರೆ. ನೀವು ತಪ್ಪು ಮಾಡದಿದ್ದರೂ ತಪ್ಪಿತಸ್ಥರು ಅಂತ ಹೇಳಿ ಆಗ್ತದೆ. ಇದೆಲ್ಲ ಆಗ್ತಕ್ಕಂಥದ್ದು ಶನಿ ಮಹಾತ್ಮನ ಒಂದು ಪ್ರಭಾವ. ಆದ್ದರಿಂದ ಜಾಗರೂಕರಾಗಿರಿ. ನಿಮ್ಮ ವೃತ್ತಿಯಲ್ಲಿ ಮೈಯೆಲ್ಲ ಕಣ್ಣಾಗಿರಿ. ಅನುಕೂಲ ಆಗ್ಲಿ. ಗುರುಬಲ ಇದೆ, ಗಾಬರಿ ಆಗೋದು ಬೇಡ. ನಿಮ್ಮ ಕ್ಷೇತ್ರ ಅನುಕೂಲವಾಗುತ್ತೆ. ಶನಿ ಮಹಾತ್ಮನಿಗೆ ಬೇಕಾದಂತ ಶಾಂತಿಯನ್ನ ಮಾಡಿಸ್ಕೊಳ್ಳಿ. ಈಶ್ವರನಿಗೆ ರುದ್ರಾಭಿಷೇಕ ಮಾಡಿಸೋದು ಮರಿಬೇಡಿ. ಯಾಕೆ ಅಂತ ಹೇಳಿದ್ರೆ ಇವನು ಶನಿ ಮಹಾತ್ಮ ರಾಮನ ಅಂಶ, ಈಶ್ವರನ ಅಂಶ, ಎರಡೂ ಅಂಶನಾಗಿದ್ದಾನೆ. ಹರಿಹರ ಆಗಿರುವುದು. ಯಾಕಂದ್ರೆ ರಾಮನ ಮನೆ ದೇವರು ಈಶ್ವರ. ಹಂಗಾಗಿ ಈಶ್ವರನ ಆರಾಧನೆ ಮಾಡಿದ್ರೆ ಯಾರಿಗೂ ಮೋಸವಿಲ್ಲ, ಎಲ್ಲರೂ ಚೆನ್ನಾಗಿ ಇರ್ತಾರೆ. ನಿಮಗೂ ಒಳ್ಳೆಯದಾಗಲಿ. ಇನ್ನು ನಮ್ಮ ರೈತಾಪಿ ವರ್ಗದವರಿಗೆ ದಯಮಾಡಿ ಜನ್ಮ ಶನಿಯಾಗಿದ್ದಾನೆ, ಆಯ್ತಾ? ಯಾವುದೇ ರೀತಿಯಂತ ಫೋನ್ ನಲ್ಲಿ ಗೇಮ್ ಆಡುವಂಥದ್ದು, ಬೆಟ್ಟಿಂಗ್ ಕಟ್ಟುವಂಥದ್ದು ಮಾಡಬೇಡಿ. ದುಡ್ಡು ಕಳ್ಕೋಬೇಡಿ, ತೊಂದರೆಗೆ ಸಿಗಾಕೋಬೇಡಿ. ಮುಂದಿನ ಜೀವನ ತುಂಬಾ ಕಷ್ಟ ಆಗುತ್ತೆ. ನೀವೇ ಕಟ್ಟಬೇಕು, ಯಾರೂ ₹1 ಬಿಡೋದಿಲ್ಲ. ನಾಳೆ ಕುಟುಂಬದವರು ಬೀದಿಗೆ ಬಂದು ನಿಲ್ಲುವಂತ ಪರಿಸ್ಥಿತಿ ಆಗೋದು ಬೇಡ. ಈಗಾಗಲೇ ನಾನು ಈ ತರ ತುಂಬಾ ನೋಡಿದ್ದೇನೆ. ತುಂಬಾ ಜನ ಅಂತ ಗುರುಗಳೇ ಆನ್ಲೈನ್ ಅಲ್ಲಿ ಕಳೆದು ಬಿಟ್ಟ ಗುರುಗಳೇ ಅಂತ. ಆ ತಂದೆ ತಾಯಿಗಳ ನೋವು, ಅಣ್ಣ ತಮ್ಮಂದಿರ ನೋವು ಹೇಳಲಿಕ್ಕಾಗಲ್ಲ. ಕಷ್ಟ ಆಗ್ತದೆ ಮುಂದಿನ ಜೀವನ. ನೀವೂ ಹಳ್ಳಕ್ಕೆ ಬಿದ್ದು ಅವರನ್ನು ಬೀಳಿಸಿ ಅಂತ ಜೀವನ ಮಾಡಬೇಡಿ. ಒಳ್ಳೆ ರೀತಿಯಲ್ಲಿ ನಿಮ್ಮ ವೃತ್ತಿಯನ್ನೇ, ಅವಾಗಲೇ ಹೇಳಿದೆ, ಕಾಯಕವೇ ಕೈಲಾಸ. ಭಗವಂತನ ನಂಬ್ಕೊಳ್ಳಿ, ಭೂಮಿ ತಾಯಿ ಎಂದಿಗೂ ಕೈ ಬಿಡೋದಿಲ್ಲ. ಹಿತಮಿತವಾಗಿ ಮಾಡ್ಕೊಳ್ಳಿ. ನಿಮ್ಮ ಜೀವನಕ್ಕೆ ಯಾವುದೇ ತೊಂದರೆ ಇಲ್ಲದೆ ನಡೆಸ್ಕೊಡ್ತಾಳೆ. ಆ ಶನಿ ಮಹಾತ್ಮರು ಕಾಪಾಡ್ತಾರೆ. ಗುರುಬಲ ಚೆನ್ನಾಗಿದೆ. ಏನ್ ಕೆಲಸನಾದ್ರೂ ಮಾಡಿ ಬೆಳೆಯನ್ನ ನೋಡಿಕೊಂಡು, ಎಲ್ಲರೂ ಹಾಕಿದ ಬೆಳೆಯನ್ನೇ ಒಂದೇ ಸಾರಿ ಹಾಕಿದ್ರೆ ಮಾರ್ಕೆಟ್ ಬಿದ್ದೋಗೋದರಿ. ಯಾರಾದ್ರೂ ಒಂದು ಡಿಫ್ರೆಂಟ್ ಬೆಳೆ ಮಾಡಿ, ವಿಶೇಷವಾಗಿರ್ಲಿ. ಎಲ್ಲರೂ ಮಾಡಿದ ಬೆಳೆಯನ್ನೇ ನೀವು ಮಾಡಿಬಿಟ್ರೆ ಸಾವಿರಾರು ಲೋಡ್ ಅದೇ ಬಂದ್ರೆ ಅದಕ್ಕೆ ಬೆಲೆ ತಗೊಳ್ಳೋರು ಬೇಕಲ್ಲ. ಬೆಂಗಳೂರು ದೊಡ್ಡ ಸಿಟಿನೇ, ಎಷ್ಟು ಅಂತ ಅಲ್ವಾ? ಈಗ ನಮ್ಮಲ್ಲಿ ಹೇಗೆ ಕೋಸು ಬೆಳೀತಕ್ಕಂಥವ್ರು, ಆಲೂಗಡ್ಡೆ ಬೆಳೀತಕ್ಕಂಥವ್ರು, ಈಗ ನಮ್ಮ ಹಾಸನ ಜಿಲ್ಲೆ ಎಲ್ಲ ಪೂರ್ತಿ ಆಲೂಗಡ್ಡೆ ಬೆಳೀತಕ್ಕಂಥದ್ದು ಅಭ್ಯಾಸ. ಎಲ್ಲರೂ ಎಷ್ಟು ಇದೆ ಭೂಮಿ ಅಷ್ಟಕ್ಕೂ ಆಲೂಗಡ್ಡೆಯನ್ನು ಹಾಕ್ತಾರೆ. ಲೋಡ್ ಗಟ್ಟಲೆ ಬರ್ತದೆ. ಇಲ್ಲಿ ಬಂದ್ರೆ 1,500 2,000 ಸಿಗೋದಿಲ್ಲ. ಒಂದು ಕ್ವಿಂಟಾಲ್ಗೆ 500-600 ಮಾಡ್ತಾರೆ. ಖರ್ಚು ಆಗೋದಿಲ್ಲ, ಸಾಲಗಾರರಾಗ್ತಾರೆ. ಹೀಗೆ ಕೋಸು ಬೆಳೆ ಕೂಡ ಇವೆಲ್ಲ ಅದೃಷ್ಟದ ಬೆಳೆಗಳು. ಯೋಚನೆ ಮಾಡಿ, ಸಮಯ ಸಂದರ್ಭ ನೋಡಿಕೊಂಡು ಎಲ್ಲರೂ ಮಾಡಿದಂತ ಬೆಳೆಯನ್ನ ಮಾಡಿ, ನೀವು ಕೈ ಸುಟ್ಕೊಳ್ಳೋದಕ್ಕಿಂತ ವಿಭಿನ್ನವಾಗಿ ಬೆಳೆಯನ್ನ ಮಾಡಿ
ಹಣವನ್ನ ಸಂಪಾದಿಸಿ ಕುಟುಂಬದ ಜೊತೆಗೆ ಸಂತೋಷವಾಗಿ ನಗನಗುತ್ತಾ ಒಳ್ಳೆಯ ಜೀವನವನ್ನ ಸಾಗಿಸಿ ಅಂತ ಹೇಳಿ ರೈತಾಪಿ ವರ್ಗದವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನು ನಮ್ಮ ಶೈಕ್ಷಣಿಕ ವರ್ಗದಲ್ಲಿ ನಮ್ಮ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ, ನೋಡ್ರಪ್ಪ, ಗುರುಬಲ ಚೆನ್ನಾಗಿದೆ, ಓದ್ರಿ, ತಂದೆ ತಾಯಿಗಳು ಕಟ್ಟುವಂತ ಫೀಸ್ಗೆ ಬೆಲೆ ಸಿಗಲಿ, ನೀವು ಮಾಡುವಂತ ವಿದ್ಯಾಭ್ಯಾಸಕ್ಕೆ ಮುಂದಿನ ದಿನ ಒಂದು ಒಳ್ಳೆಯ ಕಡೆ ಕೆಲಸ ಸಿಕ್ಕಿ ಅಥವಾ ನೀವೇ ಸ್ವಂತ ಉದ್ಯೋಗವನ್ನ ಮಾಡಿ 4 ಜನಗಳಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀರಾ ಅಂತ ಹೇಳಿ ಅದಕ್ಕಿಂತ ದೊಡ್ಡ ಸಾಧನೆ ಬೇರೆ ಯಾವುದೂ ಇಲ್ಲ. ಶನಿ ಮಹಾತ್ಮ ಪರೀಕ್ಷೆ ಮಾಡೇ ಮಾಡ್ತಾರೆ. ಜನ್ಮ ಶನಿ, ಸ್ವಲ್ಪ ಮನೆಯಲ್ಲಿ ಕಿರಿಕಿರಿ ಆಗ್ತದೆ, ದೊಡ್ಡವರು ಕೋಪ ಬಂದು ಬೈತಾರೆ, ನಿಮ್ಮ ಫೀಸ್ ಕರೆಕ್ಟ್ ಟೈಮ್ ಕಟ್ಟಕ್ಕಾಗದೇ ತೊಂದರೆ ಆಗ್ಬೋದು. ಏನೇ ಇದ್ರೂ ಕೂಡ ತಂದೆ ತಾಯಿಯರನ್ನ ಬೈಕೋಬೇಡಿ, ಕೋಪ ಮಾಡ್ಕೊಂಡು ಮನೆಯಿಂದ ಹೊರಗಡೆ ಓಡ್ ಬರಬೇಡಿ. ಮನೆಯಲ್ಲಿ ಇದು ಪರಿಸ್ಥಿತಿಯನ್ನ ಎಲ್ಲವನ್ನ ಮೆಟ್ಟಿ ನಿಂತು ದಾಟಿ ಬನ್ನಿ. ನಿಮ್ಮ ಜೀವನ ಚೆನ್ನಾಗಿರ್ತದೆ, ವಿದ್ಯಾಭ್ಯಾಸ ಚೆನ್ನಾಗಾಗ್ಲಿ, ಶುಭವಾಗ್ಲಿ. ವಿಶೇಷವಾದಂತ ಒಂದು ಸೂಚನೆ ಏನಪ್ಪಾ ಅಂದ್ರೆ, ಯಾರು ಯಾವ ರುದ್ರಾಕ್ಷಿಯನ್ನ ಧಾರಣೆ ಮಾಡಬೇಕು, ನಿಮ್ಮ ರಾಶಿ ನಕ್ಷತ್ರಗಳಿಗೆ ಅನುಗುಣವಾಗಿ ಯಾವ ರಾಶಿಯವರಿಗೆ ಯಾವ ರುದ್ರಾಕ್ಷಿಯನ್ನ ಹಾಕಿದರೆ ಅಭಿವೃದ್ಧಿ ಆಗ್ತದೆ, ಅನುಕೂಲ ಆಗ್ತದೆ. ಇದು ನಿಮಗೆ ಬೇಕು ಅಂದ್ರೆ ನನ್ನಲ್ಲಿ ಎಲ್ಲ ರೀತಿಯಾದಂತಹ ರುದ್ರಾಕ್ಷಿಗಳು ಸಿಗ್ತದೆ. ಇಂಥವರಿಗೆ ಇಂಥದ್ದೇ ರಾಶಿಗೆ ಇಂಥದ್ದೇ ರುದ್ರಾಕ್ಷಿ, ಇದನ್ನ ಇಂತಹ ದಿನದಲ್ಲೇ ಧಾರಣೆ ಮಾಡಬೇಕು ವಿಧಾನ ಇದೆ. ನಾನು ಭಗವಂತನ ಒಂದು ಆರಾಧನೆಯನ್ನು ಮಾಡಿ, ಅಭಿಷೇಕವನ್ನ ಮಾಡಿ, ಪೂಜೆ ಮಾಡಿ ನಿಮಗೆ ಅದನ್ನ ಧಾರಣೆಯನ್ನ ಮಾಡಿಸ್ತೇನೆ. ಆಸಕ್ತಿ ಇರ್ತಕ್ಕಂಥವರು ಕೆಳಗೆ ಕಾಣಿಸ್ತಾ ಇರತಕ್ಕಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ವಿಷಯಗಳನ್ನ ಹಂಚಿಕೊಳ್ಳಿ. ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಆ ಭಗವಂತ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ. ಇಂದಿಗೆ ಈ ಒಂದು ಸಮಯಕ್ಕೆ 2026 ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಸಮಾಪ್ತವಾಗುತ್ತೆ. ಓಂ ಸ್ವಸ್ತಿ.